ನೆಟ್ಫ್ಲಿಕ್ಸ್ ಅಲ್ಲಿ ಉಂಟಲ್ಲ ಒಂದು ಶೋ ಬಂದಿದೆ ದೇಸಿ ಬ್ಲಿಂಗ್ ಅಂತೇಳಿ. ಯಾರೆಲ್ಲ ನೋಡಿದೀರಾ ನಂಗೆ ಕಮೆಂಟ್ ಅಲ್ಲಿ ಹೇಳಿ ಆಯ್ತಾ. ಸ್ಪ್ಲಿಟ್ಸ್ ವಿಲ್ಲ ಮುಗ್ದುಂಟಲ್ಲ, 1 ವಾರ ಸಹ ಆಗ್ಲಿಲ್ಲ ದೇಸಿ ಬ್ಲಿಂಗ್ ಬಂತು. ಅದು ಎಂತ ಶೋ ಮಾರೆ, ಅದೊಂದು ಶೋ ಆ ಪೊಟ್ಟು. ನಾನ್ ಹೇಳ್ತೇನೆ ನಿಮ್ಗೆ ಡೀಟೇಲ್ ಆಗಿ. ಎಲ್ಲ ರಿಚ್ ರಿಚ್ ಜನ ಆಯ್ತಾ ಆ ಶೋ ಅಲ್ಲಿ. ಎಲ್ಲ ಎಪಿಸೋಡ್ ಅಲ್ಲಿ ಒಂದೇ, ಈ ಜನ ಅವ್ರದ್ದು ಪಾರ್ಟಿಗೆ ಹೋಗುದು, ಆ ಜನ ಇವ್ರದ್ದು ಬರ್ಡೇ ಪಾರ್ಟಿಗೆ ಬರುದು, ಈ ಜನ ಅವ್ರದ್ದು ಲಂಚ್ ಪಾರ್ಟಿಗೆ ಹೋಗುದು, ಆ ಜನ ಇವ್ರದ್ದು ಡಿನ್ನರ್ ಪಾರ್ಟಿಗೆ ಬರುದು. ಇಷ್ಟೇ ಎಲ್ಲ ಎಪಿಸೋಡ್ ಅಲ್ಲಿ. ಇವ್ರು ಅವ್ರದ್ದು ಪಾರ್ಟಿಗೆ ಹೋಗುದು, ಅವ್ರದ್ದು ಇವ್ರ ಪಾರ್ಟಿ, ಅವರು ಇವ್ರದ್ದು ಪಾರ್ಟಿಗೆ ಬರುದು. ಇಷ್ಟೇ ಈ ಶೋ ಅಲ್ಲಿ. ಐ ಮೀನ್ ಅದ್ರಲ್ಲಿ ಬೇರೆ ಎಂತ ಸಹ ಇಲ್ಲ. ಐ ಡೋಂಟ್ ನೋ ರಿಚ್ ಮನುಷ್ಯರೆಲ್ಲ ಇದೇ ಮಾಡುದಾ ಅಂತ ಹೇಳಿ, ಆದ್ರೆ ಇದೆಂತ ಲೈಫ್ ಸ್ಟೈಲ್. ಓಕೆ, ಎಲ್ಲ ಬಿಡಿ. ಕರಣ್ ಅಂಡ್ ತೇಜಸ್ವಿ ಬಗ್ಗೆ ಹೇಳ್ತೇನೆ. ಕರಣ್ ಕುಂದ್ರ, ಯಾರು ಮಾರೆ ನಿಂಗೆ ಮೇಕಪ್ ಮಾಡಿದ್ದು? ಯಾವ ಅಂಡಿ ಬೆರ್ಕಿ ನಿಂಗೆ ಮೇಕಪ್ ಮಾಡಿದ್ದು ಅಂತ. ಎಂತ ಮೇಕಪ್ ಮಾರೆ ಕರಣ್ ಕುಂದ್ರದು. ಇಷ್ಟು ಹ್ಯಾಂಡ್ಸಮ್ ಇದ್ದಾನೆ ಆ ಜನ. ಆ ನ್ಯಾಚುರಲ್ ಆಗಿ ಬಂದ್ರು ಸಹ ಹಿಟ್ ಆಗ್ತಿದ್ದ. ಈ ಮೇಕಪ್ ಮಾಡಿ ಒಳ್ಳೆ ಕಾಕ್ರೋಚ್ ತರ ಕಾಣ್ತಿದ್ದಾನೆ. ಇಲ್ಲಿ ಹೇರ್ ಕಟ್, ಇಲ್ಲಿ ಹೇರ್ ಕಟ್, ಆ ಮುಖಕ್ಕೆ ಏನೋ ಮೆತ್ತಿದ್ದಾರೆ. ಎಂತ ಕರಣ್ ಕುಂದ್ರದು ಮರ್ಯಾದೆ ತೆಗ್ದಿದ್ದಾರೆ ಆಯ್ತಾ ಈ ಶೋ ಅಲ್ಲಿ ಮೇಕಪ್ ಮಾಡಿ. ಇವಾಗ ಕರಣ್ ಕುಂದ್ರ ಈ ಶೋ ರಿಲೀಸ್ ಆದ್ಮೇಲೆ ಇವಾಗ ಕರಣ್ ಕುಂದ್ರ ಅವರ ಮುಖವನ್ನು ಖುದ್ದು ನೋಡಿ ಅವನ್ಗೆ ಎಷ್ಟು ನಾಚಿಕೆ ಆಗ್ಬೋದು. ತೇಜಸ್ವಿ ಪ್ರಕಾಶ್, ಓಕೆ, ಐ ಲೈಕ್ ಹರ್. ಬಟ್ ಅವಳು ಫ್ಲೈಟ್ ಅಲ್ಲಿ ಹತ್ತುವ ತನಕ ಸರಿ ಇದ್ಲ ಆಯ್ತಾ. ಯಾವಾಗದಿಂದ ಫ್ಲೈಟ್ ಇಂದ ಇಳಿದ್ಲು, ಅವಳಿಗೆ ಇಂಗ್ಲಿಷ್ ಅಲ್ಲಿ ಆಕ್ಸೆಂಟ್ ಬಂತು ಸಡನ್ ಆಗಿ. ಅಲ್ಲಿ ತನಕ ಸರಿ ಇದ್ಲು ಮಾರೆ. ಯಾವಾಗ ದುಬೈಗೆ ಲ್ಯಾಂಡ್ ಆದ್ಲು ಸ್ಟಾರ್ಟ್ ಆಯ್ತು ಅವಳದ್ದು ಆಕ್ಸೆಂಟ್. ಈ ಶೋದುಂಟಲ್ಲ ಪರ್ಪಸ್ ಅಂತ, ನಂಗೆ ಅದು ಬೇಕು. ಅಂದ್ರೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಇಲ್ಲ, ಒಂದು ಬಿಗಿನಿಂಗ್ ಇಲ್ಲ, ಒಂದು ಎಂಡಿಂಗ್ ಇಲ್ಲ, ಎಂತ ಅಂತೇಳಿ ಅರ್ಥ ಆಗುದಿಲ್ಲ ಈ ಶೋ. ಓಕೆ, ರಿಚ್ ಜನರದ್ದು ಶೋ, ತುಂಬಾ ಶೋ ಆಫ್ ಮಾಡ್ತಾರೆ. ಬಟ್ಟೆ ಒಂದು ಹಾಕಿದರೆ ಕಣ್ಣಿಗೆ ಚುಚ್ತದೆ ಮಾರೆ. ಎಲ್ಲ ರಿಚ್ ಜನರದ್ದು ಒಂದೊಂದು ಬಟ್ಟೆ ಜಿಗಿ ಜಿಗಿ ಬಿಗಿ ಬಿಗಿ ಜಿಗಿ ಬಿಗಿ. ಎಂತ ಬಟ್ಟೆ ಮಾರೆ. ಆ ಬಟ್ಟೆ ಇನ್ ರಿಯಲ್ ಲೈಫ್ ನೀವು ಹಾಕ್ತೀರಾ ಇಲ್ಲ ಜಸ್ಟ್ ಶೋಗೋಸ್ಕರ ಹಾಕಿದೆ ನಂಗೆ ಗೊತ್ತಿಲ್ಲ. ಕಣ್ಣಿಗೆ ಚುಚ್ಚಿ ನಮ್ಮ ಕಣ್ಣಿಂದ ರಕ್ತ ಬರ್ತಿತ್ತು. ಈ ಶೋದ್ ಪರ್ಪಸ್ ಎಂತ? ಈ ಶೋ ನೋಡುದಕ್ಕಿಂತ ನಾನು ಡಿಂಚಕ್ ಪೂಜದ್ದು ಆಲ್ಬಮ್ ಸಾಂಗ್ ನೋಡ್ತೇನೆ ಮಾರೆ. ಎಲ್ರುಂಟಲ್ಲ ಈ ಶೋ ಅಲ್ಲಿ ವಿಲನ್ ಪಮೇಲಾ ಅಂತೇಳಿ ಅನ್ಕೊಂಡಿದ್ದಾರೆ ಆಯ್ತಾ. ಆದ್ರೆ ಈ ಶೋ ಅಲ್ಲಿ ಅಸ್ಲಿ ವಿಲನ್ ಯಾರು ಗೊತ್ತಾ? ನಿಮ್ಗೆ ಗೊತ್ತಿರ್ಬೋದು ಯಾರಂತೇಳಿ, ನಾನು ಯಾರಿಗೆ ಹೇಳ್ತಿದ್ದೇನೆ ಅಂತೇಳಿ. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಅಲ್ಲಿ. ಮತ್ತೆ ಎಂತ ಅಂತ ಹೇಳಿದ್ರೆ, ನನ್ ಪ್ರಕಾರ ದೇಸಿ ಬ್ಲಿಂಗ್ ಅಲ್ಲಿ ರಾಖಿ ಸಾವಂತ್ ಇದ್ರೆ ಉಂಟಲ್ಲ ಈ ಶೋ ಸೂಪರ್ ಡೂಪರ್ ಡೂಪರ್ ಹಿಟ್ ಆಗ್ತಿತ್ತು. ನೀವೇನಂತೀರಾ?